ರಿಷಬ್ ಶೆಟ್ಟಿ ಅವರು ಬರೀ ಹೀರೋ ಅಷ್ಟೇ ಅಲ್ಲ, ಡೈರೆಕ್ಟರ್ ಕೂಡ ಹೌದು. ಅವರೇ ಡೈರೆಕ್ಷನ್ ಮಾಡಿರೋಂಥ ಕಾಂತಾರ ಫಿಲಮ್ಮು ಯಾವ ರೇಂಜಿಗೆ ಬ್ಲಾಕ್ ಬಸ್ಟರ್ ಆಯಿತು ಅಂತ ನಿಮಗೆ ಗೊತ್ತು. ಆದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಇದೇ ಅವ್ರ ಫಸ್ಟ್ ಫಿಲಮು ಡೈರೆಕ್ಷನ್ ಮಾಡಿರೋದು ಅಂತ. ಅಲ್ಲ, ರಿಷಬ್ ಶೆಟ್ಟಿ ಅವರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡಿರೋಂಥ ಫಿಲಮ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ನಂಬರ್ 1, ರಿಕಿ. ರಕ್ಷಿತ್ ಶೆಟ್ಟಿ ಅವರು ಹೀರೋಗೆ ಕಾಣಿಸ್ಕೊಂಡಿರೋಂಥ ಈ ಫಿಲಮು ಆ್ಯಂಡ್ ಹೀರೋಯಿನ್ ಆಗಿ ಹರಿಪ್ರಿಯಾ ಅವರು ಇದ್ದಾರೆ. ಈ ಫಿಲಮ್ನ ರಾಧಾಕೃಷ್ಣನ ಒಂದು ಲವ್ ಸ್ಟೋರಿನ ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಬಂದಿದ್ದು. ಬಟ್ ಫಿಲಮ್ ಅಷ್ಟೊಂಥರ ವರ್ಕ್ ಆಗಲಿಲ್ಲ. ಆದರೆ ಫಿಲಮಲ್ಲಿರೋಂಥ ಮ್ಯೂಸಿಕ್ಕು ಇವಾಗಲೂ ಕೂಡ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ನಂಬರ್ 2, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ರಿಷಬ್ ಶೆಟ್ಟಿ ಅವರು ತೆಗೆದಿರೋಂಥ ಸಿನಿಮಾಗಳಲ್ಲೇ ಒನ್ ಆಫ್ ದ ಫೈನೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ ಈ ಫಿಲಮಿಗೆ. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾ ಜನರಿಗೆ ಒಂದು ಮೆಸೇಜ್ ತಿಳಿಸ್ಬೇಕು ಅಂತ ಮಾಡಿದಂಥ ಸಿನಿಮಾ. ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ ಆ್ಯಂಡ್ ನಮ್ಮ ಶಾಲೆ ಕೂಡ ಮುಚ್ಚೋಂಥ ಸಂದರ್ಭ ಬಂದಾಗ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊತಾರೆ, ಅದನ್ನು ಯಾವ ಥರ ಉಳಿಸ್ಕೊತಾರೆ ಅನ್ನೋದನ್ನು ಈ ಫಿಲಮಲ್ಲಿ ನೋಡ್ಬೋದು. 3 ಕೋಟಿ ಬಜೆಟ್ನಲ್ಲಿ ಪ್ರಿಪೇರ್ ಆದಂಥ ಈ ಫಿಲಮು 25 ಕೋಟಿ ಕಲೆಕ್ಷನ್ನ ಮಾಡುತ್ತೆ. ನಂಬರ್ 3, ಕೇರಿಕ್ ಪಾರ್ಟಿ. ಇಂಜಿನಿಯರಿಂಗ್ ಬ್ಯಾಕ್ಡ್ರಾಪ್ ಸ್ಟೋರಿಯಾಗಿ ಇಟ್ಕೊಂಡು ತೆಗೆದಂಥ ಫಿಲಮ್ ಇದು. ರಕ್ಷಿತ್ ಶೆಟ್ಟಿ ಅವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಫಿಲಮು ಯಾವ ಥರ ಹಿಟ್ಟಾಯಿತು ಅಂತಂದರೆ 2016ರಲ್ಲಿ ಬಂದಂಥ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆ್ಯಂಡ್ ಈಗಲೂ ಕೂಡ ಎವರ್ಗ್ರೀನ್ ಸಿನಿಮಾ ಅಂತಲೇ ಹೇಳ್ಬೋದು. 3 ಕೋಟಿ ಬಜೆಟ್ನಲ್ಲಿ ರಿಲೀಸ್ ಆದಂಥ ಈ ಒಂದು ಫಿಲಮು 50 ಕೋಟಿ ಕಲೆಕ್ಷನ್ ಮಾಡುತ್ತೆ. ನಂಬರ್ 4, ಕಾಂತಾರ. ರಿಷಬ್ ಶೆಟ್ಟಿ ಅವರ ಲೈಫಲ್ಲಿ ಸಿಕ್ಕಂಥ ದೊಡ್ಡ ಬಜೆಟ್ ಅಂತೆ ಈ ಫಿಲಮ್ ಮಾಡೋದಕ್ಕೆ, ಅದು 16 ಕೋಟಿ. 16 ಕೋಟಿ ಬಜೆಟ್ನಲ್ಲಿ ಬರೀ ಕನ್ನಡ ಸಿನಿಮಾ ಆಗಿ ಮಾತ್ರ ಈ ಫಿಲಮ್ ರಿಲೀಸ್ ಆಗುತ್ತೆ. ಈ ಫಿಲಮ್ಗೆ ಸಿಕ್ಕಂಥ ಸಕ್ಸಸ್ಸು ಯಾವ ಥರ ಇತ್ತು ಅಂತಂದರೆ, ಬೇರೆ ಲ್ಯಾಂಗ್ವೇಜ್ನ ಆಡಿಯನ್ಸು ಅವರೇ ಡಿಮ್ಯಾಂಡ್ ಮಾಡಿ ನಮ್ಮ ಭಾಷೆಗೂ ಕೂಡ ರಿಲೀಸ್ ಮಾಡಿ ಅಂತ ಹೇಳಿದ್ರಿಂದ ಈ ಫಿಲಮು ಪ್ಯಾನ್ ಇಂಡಿಯಾ ಆಗುತ್ತೆ. ಪ್ಯಾನ್ ಇಂಡಿಯಾ ಆದಮೇಲೆ ಈ ಫಿಲಮು 450 ಕೋಟಿ ಕಲೆಕ್ಷನ್ನ ಮಾಡುತ್ತೆ. ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಜಾಸ್ತಿ ಕಲೆಕ್ಷನ್ ಮಾಡಿದಂಥ ಫಿಲಮ್ಸ್ ಲಿಸ್ಟ್ ತೆಗೆದ್ರೆ ಈ ಫಿಲಮು 2ನೇ ಪ್ಲೇಸಲ್ಲಿ ಇತ್ತು. ಬಟ್ ಈಗ ಕಾಂತಾರ ಚಾಪ್ಟರ್ 1 ಫಿಲಮ್ ರಿಲೀಸ್ ಆದಮೇಲಿಂದ 3ನೇ ಪ್ಲೇಸಿಗೆ ಹೋಗಿದೆ. ನಂಬರ್ 5, ಕಾಂತಾರ ಚಾಪ್ಟರ್ 1. ಈ ಫಿಲಮ್ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಇದೇ ಥರ ಯೂನಿಕ್ ಕಂಟೆಂಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಂತಾರ ಚಾಪ್ಟರ್ 1 ಫಿಲಮು ಯಾವ ಥರ ಇಂಪ್ಯಾಕ್ಟ್ ಮಾಡಿದೆ ಅಂತ ನಿಮಗೆ ಗೊತ್ತು. 100 ಕೋಟಿ ಬಜೆಟ್ನಲ್ಲಿ ರಿಲೀಸ್ ಆದಂಥ ಈ ಒಂದು ಫಿಲಮು 800 ಕೋಟಿ ಕಲೆಕ್ಷನ್ ಮಾಡ್ತಾ ಇದೆ. ಅಕ್ಟೋಬರ್ 31ರಿಂದ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲೂ ಕೂಡ ಈ ಫಿಲಮ್ ರಿಲೀಸ್ ಆಗ್ತಾ ಇದೆ. ಕನ್ನಡ ಫಿಲಮ್ ಇಂಡಸ್ಟ್ರಿಯ 2,000 ಕೋಟಿ ಸಿನಿಮಾ ಆಗುತ್ತೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.